ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಡಿಟರ್ಮಿನೆಂಟ್ ಅಂದ್ರೆ ಏನು, ಅದನ್ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕ್ವಶನ್ ಇದೆ. ಇಫ್ ಎ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 5 4 3 1 ಫೈಂಡ್ ಅಂತ ಇಲ್ಲಿ ಒಂದು ಸಿಂಬಲ್ ಹಾಕಿದ್ದಾರೆ. ಸೊ ಈ ತರ ಸಿಂಬಲ್ ಕೊಟ್ರೆ ಅದನ್ನ ಡಿಟರ್ಮಿನೆಂಟ್ ಆಫ್ ಎ ಅಂತ ಓದ್ಕೋಬೇಕು. ಓಕೆ, ಸೊ ಫೈಂಡ್ ಈ ತರ ಸಿಂಬಾಲಿಕಲಿ ಆದ್ರೂ ಕೊಡ್ಬೋದು ಅಥವಾ ಸೆಂಟೆನ್ಸ್ ಅಲ್ಲಿ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೊಡ್ಬೋದು. ಏನಾದ್ರೂ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಓಕೆ, ಈಗ ಮ್ಯಾಟ್ರಿಕ್ಸ್ ಕೊಟ್ಟು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ, ಸೊ ಡಿಟರ್ಮಿನೆಂಟ್ ಎಫ್ ಎ ಅಂತ ಬರ್ಕೊಂಡು, ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ ಆ ಎಲ್ಲಾ ಎಲಿಮೆಂಟ್ಸ್ ನ ಬರ್ಕೊಂಡು ಬ್ರಾಕೆಟ್ ನ ತೆಗೆದು ಈ ತರ ಲೈನ್ಸ್ ನ ಹಾಕ್ಬೇಕು. ದಿಸ್ ಇಸ್ ಡಿಟರ್ಮಿನೆಂಟ್. ಓಕೆ, ಸೊ ಈ ತರ ನಾವು ಬರ್ಕೊಂಡಾದ್ಮೇಲೆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಎಕ್ಸ್ಪ್ಯಾಂಡ್ ಮಾಡುವಾಗ, ಸೊ ಇಲ್ಲಿ ನಾನು ಏನ್ ಆರೋ ಹಾಕ್ತಾ ಇದ್ದೀನಿ ಇದನ್ನ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಆರೋ ಹಾಕ್ತಾ ಇರೋದು ಇದನ್ನ ನಾವು ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಫ್ಟ್ ಸೈಡಿನ ಡಯಾಗ್ನಲ್, ರೈಟ್ ಸೈಡಿನ ಡಯಾಗ್ನಲ್. ಸೊ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ 5 × 1 ಅಂತ ಬರ್ಕೊಂತೀನಿ, ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು 3 × 4. ಸೊ ದಿಸ್ ಇಸ್ ಸೆಟ್ ಟು ಬಿ ಎಕ್ಸ್ಪ್ಯಾನ್ಷನ್ ಆಫ್ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡುವಾಗ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ನ ತಗೋಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 5 × 1 is 5 ಮೈನಸ್ 3 × 4 is 12. 12 ಅಲ್ಲಿ 5 ತೆಗೆದ್ರೆ -7 ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಓಕೆ, ಲೆಟ್ ಅಸ್ ಟೇಕ್ ಅನದರ್ ಕ್ವಶನ್. ಕ್ವಶನ್ ಈ ರೀತಿಯಲ್ಲೂ ಬರ್ಬೋದು. ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳೋ ಬದಲು ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ ಹಾಕಿ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು. ಆಯ್ತಾ? ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. 1 2 3 4 ಡಿಟರ್ಮಿನೆಂಟ್ ಇದೆ. ಇದನ್ನ ಡೈರೆಕ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡೋದು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ದಟ್ ಈಸ್ 1 × 4 ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ 3 × 2. ಓಕೆ, ಸೊ 1 × 4 ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ, ಮೈನಸ್ 3 × 2 ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. 4 - 6 is -2. ಓಕೆ, ಸೊ ಈ ರೀತಿಯಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಡಿಟರ್ಮಿನೆಂಟ್ ನೇ ಕೊಟ್ಟು ಫೈಂಡ್ ಔಟ್ ಮಾಡಿ ಆನ್ಸರ್ ಅಂತ ಕೇಳ್ಬೋದು. ಇವ್ಯಾಲ್ಯುವೇಟ್ ಅಂತ ಹೇಳ್ತೀವಿ ಅದನ್ನ. ಓಕೆ, ಸೊ ಇದೇ ಡಿಟರ್ಮಿನೆಂಟ್ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ, ಟು ಫೈಂಡ್ ದ ಅನ್ನೋನ್. ಓಕೆ, ಸೊ ಹಿಯರ್ ಐ ಹ್ಯಾವ್ ಟೇಕನ್ ಅನದರ್ ಕ್ವೆಶ್ಚನ್. ಫೈಂಡ್ ಎಕ್ಸ್ ಇಫ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ಅಂದ್ರೆ ಆಲ್ರೆಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸಿನ ವ್ಯಾಲ್ಯೂ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರೋ ಕ್ವಶನ್ ನ ಬರ್ಕೋಬೇಕು. 2 3 4 and x is equal to 0. This is the question. ಈಗ ನಾವು ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ನ ಯಾವ ತರ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು 2 × x ಮೈನಸ್ ಅಂತ ಬರೆದು ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು 4 × 3 is equal to 0 as it is ಬರ್ಕೊಳ್ಳೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 2 × x is 2x ಮೈನಸ್ 4 × 3 is 12 is equal to 0. 2x ಇಲ್ಲೇ ಇಟ್ಕೊಂಡು ಮೈನಸ್ 12 ನ RHS ಕಳಿಸಿದ್ರೆ +12 ಆಗುತ್ತೆ. x ಇಲ್ಲೇ ಇಟ್ಕೊಂಡು 2 LHS ಅಲ್ಲಿ ಇರೋದು RHS ತಗೊಂಡು ಹೋದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ x is equal to 2 1s are 2 6s are 12 ಕ್ಯಾನ್ಸಲ್ ಆಗಿ 6 ಬರುತ್ತೆ. ಸೊ ಈ ರೀತಿಯಲ್ಲಿ ಡಿಟರ್ಮಿನೆಂಟ್ ನ ಯೂಸ್ ಮಾಡಿಕೊಂಡು ಅನ್ನೋನ್ ವ್ಯಾಲ್ಯೂ ಕೊಟ್ಟು ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಂತೀರಾ. ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ನಮಗೆ ಎಕ್ಸಿನ ವ್ಯಾಲ್ಯೂ ಸಿಗತ್ತೆ. ಓಕೆ, ಈಗ ಮ್ಯಾಟ್ರಿಸೀಸ್ ಅಲ್ಲಿ ಇನ್ನೊಂದು ಟಾಪಿಕ್ ಇದೆ, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಆ ಮ್ಯಾಟ್ರಿಕ್ಸ್ ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಮೇಲೆ ನಮಗೆ ಸ್ವಲ್ಪ ಕ್ವಶನ್ಸ್ ಬರುತ್ತೆ. ಅದನ್ನ ಯಾವ ತರ ಮಾಡಬೇಕು ಅಂತ ಇಲ್ಲಿ ಹೇಳಿಕೊಡ್ತೇನೆ. ಲೆಟ್ ಅಸ್ ಫಸ್ಟ್ ನೋ ವಾಟ್ ಈಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಎ ಅಂತ. ಆ ಮ್ಯಾಟ್ರಿಕ್ಸಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಆನ್ಸರ್ 0 ಬಂದ್ರೆ ಅಂತ ಮ್ಯಾಟ್ರಿಕ್ಸ್ ನ ನಾವು ಸಿಂಗುಲರ್ ಅಂತ ಹೇಳ್ತೀವಿ. ಸೊ ಯಾವ ಮ್ಯಾಟ್ರಿಕ್ಸಿನ ಡಿಟರ್ಮಿನೆಂಟ್ 0 ಆಗತ್ತೆ ಅದನ್ನ ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು. ಓಕೆ, ಸೊ ಈ ಸಿಂಗುಲರ್ ಮ್ಯಾಟ್ರಿಕ್ಸ್ ಮೇಲೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಫೈಂಡ್ ಎಕ್ಸ್ ಇಫ್ ದ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಸಿಂಗುಲರ್ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಕ್ವಶನ್ ಅಲ್ಲಿ ಈ ಮ್ಯಾಟ್ರಿಕ್ಸ್ ಸಿಂಗುಲರ್ ಇದೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಎ ಅಂತ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 2 4 x 5. ಸೊ ದಿಸ್ ಇಸ್ ದ ಗಿವನ್ ಮ್ಯಾಟ್ರಿಕ್ಸ್. ಇದನ್ನ ಏನಂತ ಕೊಟ್ಟಿದ್ದಾರೆ? ಸಿಂಗುಲರ್ ಅಂತ ಕೊಟ್ಟಿದ್ದಾರೆ. ಗಿವನ್ ಎ ಇಸ್ ಸಿಂಗುಲರ್. ಹೌದಾ?
ಓಕೆ, ಮ್ಯಾಟ್ರಿಕ್ಸ್ ಸಿಂಗುಲರ್ ಆದರೆ ಏನಾಗಬೇಕು? ಡಿಟರ್ಮಿನೆಂಟ್ 0 ಆಗಬೇಕು. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎ ಶುಡ್ ಬಿ 0. ಇದು ಗೊತ್ತಿರಬೇಕು. ಮ್ಯಾಟ್ರಿಕ್ಸ್ ಸಿಂಗುಲರ್ ಆದರೆ ಡಿಟರ್ಮಿನೆಂಟ್ 0 ಆಗುತ್ತೆ ಅಂತ. ಈಗ ಡಿಟರ್ಮಿನೆಂಟ್ ಬರ್ಕೊಳ್ಳೋಣ. ಡಿಟರ್ಮಿನೆಂಟ್ 2, 4, x, 5, 0. Now let us expand it. Principal diagonal elements ನ ಮಲ್ಟಿಪ್ಲೈ ಮಾಡೋಣ. 2 into 5 minus secondary diagonal elements ನ ಮಲ್ಟಿಪ್ಲೈ ಮಾಡೋಣ. 4 into x is equal to 0. 2 into 5 is 10 minus 4 into x is 4x is equal to 0. ಮೈನಸ್ 4x ಇಲ್ಲೇ ಇಟ್ಕೊಂಡು 10ನ ಆಚೆ ಕಳಿಸಿದ್ರೆ ಮೈನಸ್ 10 ಆಗುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. ಓಕೆ, ಸೊ ಎಕ್ಸ್ ಆಸ್ ಇಟ್ ಈಸ್ ಇಟ್ಕೊಂತೀನಿ. ಮೈನಸ್ 4 ಎಲ್ ಎಚ್ ಎಸ್ ಕಳಿಸ್ತೀನಿ. ಸೊ ಮೈನಸ್ 10 ಡಿವೈಡೆಡ್ ಬೈ ಮೈನಸ್ 4 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2 2s 2 5s 10 ಕ್ಯಾನ್ಸಲ್ ಆಗಿ ಎಕ್ಸಿನ ವ್ಯಾಲ್ಯೂ 5/2 ಬರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಸಿಂಗುಲರ್ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರೋದು ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಅದೇ ಡಿಟರ್ಮಿನೆಂಟನ್ನು 0 ಅಂತ ಕೊಟ್ಟು ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಅದನ್ನು ಯಾವ ಥರ ಮಾಡಬೇಕು, ಆಮೇಲೆ ಮ್ಯಾಟ್ರಿಕ್ಸ್ ಸಿಂಗುಲರ್ ಇದೆ, ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಟಾಪಿಕ್ಸ್ ಮೇಲೆ ಇಷ್ಟು ಕ್ವಶನ್ಸ್ ಕೊಡ್ತಾರೆ. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಎಕ್ಸಾಮಿಗೆ ಹೋದರೆ ಯಾವುದೇ ಕ್ವಶನ್ ಕೊಟ್ರೂ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.